ಚಂದ್ರಾಪುರ ಉಪವಿಭಾಗದಲ್ಲಿ ನಡೀತಾ ಇರೋ ಗ್ರಾಹಕ ಸಂವಾದ ಸಭೆಗೆ ಆಗಮಿಸಿರುವಂಥ ನಮ್ಮ ಎಲ್ಲ ಚಂದ್ರಾಪುರ ಉಪವಿಭಾಗದ ಗ್ರಾಹಕರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರತಿ ತಿಂಗಳ ಇದು ಮೂರನೇ ಮಂಗಳವಾರ ಈ ಸಭೆ ನಡೆಯುತ್ತೆ. ಇದರಲ್ಲಿ ನಿಮ್ಮ ಯಾವುದೇ ಕುಂದುಕೊರತೆಗಳಿದ್ರು ಬಂದು ಇಲ್ಲಿ ನೀವು ರೈಟಿಂಗ್ ಮುಖಾಂತರ ಕೊಟ್ಟಾಗಿ ಲಿಖಿತ ರೂಪದಲ್ಲಿ ಕೊಟ್ಟಾಗಿ ನಾವು ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಲೋ ನೋಡಿ ಮಾತಾಡೋದು ಹಂಗೆ ಮಾತಾಡಿ ಹಂಗೆ ಲಿಖಿತ ರೂಪದಲ್ಲಿ ಕೊಟ್ಟಲ್ಲಿ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಲೆವೆಲ್ದಲ್ಲಿ ಆಗೋದನ್ನ ನಾವೇ ಮಾಡ್ತೀವಿ. ಅಕಸ್ಮಾತ್ ಅದು ಹೈಯರ್ ಲೆವೆಲ್ಗೆ ಹೋಗೋದಾದರೆ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಆದರೆ ಅಲ್ಲಿ ಕಳಿಸಿ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಲಾಸ್ಟ್ ಕಳೆದ ಸಭೆಯಲ್ಲಿ ಚರ್ಚೆಗೆ ಬಂದ ವಿಷಯಗಳು ಏನು, ಅದರ ಬಗ್ಗೆ ಏನಾಗಿದೆ ಅನ್ನೋದನ್ನು ನಾನು ತಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಿಂದಿನ ಗ್ರಾಹಕ ಸಂವಾದ ಸಭೆಯಲ್ಲಿ ಪ್ರಸ್ತಾಪಿಸಿರುವ ದೂರುಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಕಳೆದ ಮಾಹಿತಿಯಲ್ಲಿ ನಡೆದ ಗ್ರಾಹಕ ಸಂವಾದ ಸಭೆಯಲ್ಲಿ ಚರ್ಚೆಗೊಂಡಂಥ ವಿಷಯಗಳು ಚಂದ್ರಾಪುರ ಶಾಖೆ ಚಂದ್ರಾಪುರ ಗ್ರಾಮದ ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿಯಾದ ಶ್ರೀ ಮಂಜುನಾಥ್ ಜಿ ಎಂಬುವರು ಚಂದ್ರಾಪುರ ವೃತ್ತದ ಬಳಿ ಇರುವ ಸಂತೆ ಬೀದಿಯಲ್ಲಿ ಲೆವೆಂಕೆ ಮಾರ್ಗವು ಕೆಳಮಟ್ಟದಲ್ಲಿ ಇರುವ ಬಗ್ಗೆ ಪ್ರಸ್ತಾಪಿಸಿದರು. ಈ ವಿಷಯದ ಬಗ್ಗೆ ಸಹಾಯಕ ಇಂಜಿನಿಯರ್ ಚಂದ್ರಾಪುರ ಅವರಿಗೆ ತಕ್ಷಣ ಸ್ಥಳ ಪರಿಶೀಲಿಸಿ ಒಂದು ಅಂದಾಜು ಪಟ್ಟಿಯನ್ನು ತಯಾರಿಸಿ ಈ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳಿಕೊಂಡಿದ್ದೆ. ಅದೇ ಥರ ಈ ಕಾರ್ಯ ಮುಗಿದೋಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮುನ್ನವರು ಏನಾಗಿದೆ ಅನ್ನೋದನ್ನ ತಿಳಿಸ್ತಾರೆ. ನಿನ್ನೆ ಸಂತೆ ಬೀದಿಯಲ್ಲಿ ಫೋನ್ ಇಡ್ರಿ ಒಂದು 5 ನಿಮಿಷ ಹೇಳಿ. ಸಂತೆ ಬೀದಿಯಲ್ಲಿ ಲಾಸ್ಟ್ ಟೈಮು ಮಂಜುನಾಥ್ ಅನ್ನೋದು ಕಮೆಂಟ್ ಕೊಟ್ಟಿದ್ವಿ. ಯಾವುದು ಕೆಳಗಡೆ ಇದೆ ಏನಾಯ್ತು ಕೆಲಸ ಮಾಡಿಸಿಲ್ಲ ಅದಕ್ಕೆ ಒಂದು ಮಧ್ಯಂತರ ಕ್ರಮ ಅಳವಡಿಸಿ ಯಾಕೆ ಬರ್ಕೊಳ್ಳಿ ಒಂದು ಮಧ್ಯಂತರ ಕ್ರಮವನ್ನು ಅಳವಡಿಸಿ ಲೆವೆನ್ ಕೆವಿ ಲೈನನ್ನು ಸೆಕೆಂಡ್ರಿ ಲೈನನ್ನು ಲೆವೆನ್ ಕೆವಿ ಅಂತ ಕೊಟ್ಟರೆ ಲೆವೆನ್ ಕೆವಿ ಲೈನನ್ನು ಎತ್ತರಿಸಿ ಕಾರ್ಯವನ್ನು ನಿರ್ವಹಿಸಲಾಗಿದೆ ಎಂದು ಅಥವಾ ಕೆಳಮಟ್ಟದಲ್ಲಿರುವ ಮಾರ್ಗವನ್ನು ಎತ್ತರಕ್ಕೆ ಏರಿಸಿ ಸರಿಪಡಿಸಲಾಗಿದೆ ಎಂದು ಜೈ ಮುನ್ನಾ ಚಂದ್ರಾಪುರ ಅವರು ತಿಳಿಸಿದರು. ಇದು ಒಂದೇ ಲಾಸ್ಟ್ ಟೈಮ್ ಕಂಪ್ಲೇಂಟು ಅಲ್ವಾ? ಚಂದ್ರಾಪುರ ವಾಸಿಯಾದ ಶ್ರೀ ಸಾಂಡ ರಾಜ್ಯರವರು 2ನೇ ವರ್ಷದ ವಿನಾಯಕೋತ್ಸವದಲ್ಲಿ ತಾತ್ಕಾಲಿಕ ವಿದ್ಯುತ್ ಬೆಳೆಸುವ ಕುರಿತು ಪ್ರಸ್ತಾವನೆ ತಿಳಿಸಿದ್ರು. ಅದಕ್ಕೆ ನಾನು ಅದೇ ಮೀಟಿಂಗ್ದಲ್ಲೇ ಅವರಿಗೆ ಯಾವ ಥರ ಇದು ಮಾಡಬೇಕು ಅಂತ ಎಲ್ಲ ತಿಳಿಸಿದ್ದೀನಿ. ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೇಕು, ಎಚ್ಚರಿಕೆ ಯಾವ ಥರ ವಹಿಸಬೇಕು, ಮುಂಜಾಗ್ರತಾ ಕ್ರಮ ಯಾವ ಥರ ತಗೋಬೇಕು. ಈ ಸಲ ಯಾರಾದರೂ ಏನಾದರೂ ಗ್ರೀವೆನ್ಸ್ ಇದ್ದರೆ, ನಿಮ್ದೇನಾದ್ರು ಕುಂದು ಕೊರತೆ ಇದ್ದರೆ ಯಾರಾದರೂ ಲಿಖಿತ ರೂಪದಲ್ಲಿ ಕೊಡ್ಬೋದು ಅಥವಾ ತಿಳಿಸ್ಬೋದು. ರೆಕಾರ್ಡ್ ಫೋನ್ ಮಾಡಿದ್ರು